ಹಲೋ ನಮಸ್ಕಾರ. ದರ್ಶನ್ ಅವರ ಡೆವಿಲ್ ಎನ್ನುವ ಸಿನಿಮಾವು ಈ ವರ್ಷ ಥಿಯೇಟರ್ಗೆ ರಿಲೀಸ್ ಆಗುತ್ತಾ, ಹಾಗೆಯೇ ಯಶ್ ಅವರ ರಾಮಾಯಣ ಸಿನಿಮಾದ ಕಥೆ ಏನಾಯಿತು ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಲೂಸಿಯಾ ಖ್ಯಾತಿಯ ನಿರ್ದೇಶಕ ಪವನ್ ಕುಮಾರ್ ಅವರ ನಿರ್ದೇಶನದಲ್ಲಿ ಇದೀಗ ಹೊಸದಾದ ವೆಬ್ ಸೀರೀಸ್ ತಯಾರಾಗ್ತಾ ಇದೆ. ಈ ವೆಬ್ ಸೀರೀಸ್ ಕನ್ನಡದಲ್ಲ ಬದಲಾಗಿ ತೆಲುಗು ವೆಬ್ ಸೀರೀಸ್ ಅನ್ನು ಇದೀಗ ಪವನ್ ಕುಮಾರ್ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಈ ಸೀರೀಸ್ನ ಹೆಚ್ಚಿನ ಅಪ್ಡೇಟ್ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಇನ್ನು ನಮ್ಮ ಯುವರಾಜ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಎಕ್ಕ ಎನ್ನುವ ಸಿನಿಮಾವು ಬರುವ ತಿಂಗಳು ಜುಲೈ 18ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಚರಣ್ ರಾಜ್ ಅವರು ಮಾಡಿದ್ದು, ಸಿನಿಮಾದ 2ನೇ ಹಾಡನ್ನು ನಿನ್ನೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಮೊದಲಿಗೆ ತಿಳಿಸಿದ್ರು. ಆದರೆ ರಿಲೀಸ್ ಡೇಟ್ ಅನ್ನು ಪೋಸ್ಟ್ಪೋನ್ ಮಾಡಿದ್ದು, ಕೆಲವೇ ದಿನಗಳಲ್ಲಿ ಸಿನಿಮಾದ 2ನೇ ಹಾಡನ್ನು ರಿಲೀಸ್ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇನ್ನು ಫಹದ್ ಫಾಸಿಲ್ ಹಾಗೆ ವಾಡಿವೇಲಿ ಕಾಂಬೋದ ಹೊಸದಾದ ಸಿನಿಮಾ ಮಹಾರೀಸನ್ ಎನ್ನುವ ಸಿನಿಮಾವು ತಯಾರಾಗಿದ್ದು, ಕೆಲವೇ ದಿನಗಳಲ್ಲಿ ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಟೀಸರ್ ರಿಲೀಸ್ ಆಗಿ ಇದೀಗ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ತೆಲುಗು ನಟ ಪವನ್ ಕಲ್ಯಾಣ್ ಅವರ ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ಹರಿಹರ ವೀರಮಲ್ಲು ಎನ್ನುವ ಸಿನಿಮಾದ ರಿಲೀಸ್ಗೆ ಹಲವಾರು ವರ್ಷಗಳ ಇದೀಗ ಕಾಯ್ತಾ ಇದ್ದು, ಕೊನೆಗೂ ಈ ಬರುವ ಜೂನ್ 12ಕ್ಕೆ ಸಿನಿಮಾವನ್ನು ರಿಲೀಸ್ ಮಾಡುವುದಾಗಿ ಕೂಡ ಚಿತ್ರತಂಡವು ಹೊಸದಾದ ಪೋಸ್ಟರ್ ಮೂಲಕ ಕನ್ಫರ್ಮ್ ಮಾಡಿದ್ರು. ಆದರೆ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಇದೀಗ ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ ಸಿನಿಮಾ ತಂಡ ಎನ್ನುವ ಹೊಸದಾದ ಅಪ್ಡೇಟ್ಗಳು ಕೇಳಿ ಬರ್ತಾ ಇದೆ. ಇನ್ನು ಹೊಸದಾಗಿ ಲೋಕೇಶ್ ಅವರ LCU ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ನಿಂದ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಬೆನ್ಸ್ ಎನ್ನುವ ಸಿನಿಮಾದಲ್ಲಿ ರಾಘವ್ ಲಾರೆನ್ಸ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು, ಇದೀಗ ಈ ಚಿತ್ರದಲ್ಲಿ ಪ್ರಮುಖ ವಿಲ್ಲನ್ ಆಗಿ ಮಲಯಾಳಂ ನಟ ಪ್ರೇಮ್ ಖ್ಯಾತಿಯ ನಿವಿನ್ ಪೌಲಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನು ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ. ಅದರ ಜೊತೆಗೆ ಕ್ಯಾರೆಕ್ಟರ್ ಟೀಸರ್ ಅನ್ನು ಕೂಡ ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಈ ಸಿನಿಮಾದ ಚಿತ್ರೀಕರಣ ಸದ್ಯಕ್ಕೆ ನಡೀತಾ ಇದೆ. ಇನ್ನು ಪ್ರಭಾಸ್ ಅವರ ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ರಾಜಾ ಸಾಬ್ ಎನ್ನುವ ಸಿನಿಮಾ. ಮಾರುತಿ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಸಿನಿಮಾದ ಹೊಸದಾದ ರಿಲೀಸ್ ಡೇಟ್ ಅನ್ನು ಕೊನೆಗೂ ಕೂಡ ಚಿತ್ರತಂಡವು ಘೋಷಣೆ ಮಾಡಿದ್ದಾರೆ. ಡಿಸೆಂಬರ್ 5ಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಪಕ್ಕಾ ಮಾಡಿದ್ದಾರೆ. ಸಿನಿಮಾದ ಟೀಸರ್ ಕೂಡ ತಯಾರಾಗಿದ್ದು, ಈ ಬರುವ ಜೂನ್ 16ಕ್ಕೆ ಸಿನಿಮಾದ ಟೀಸರ್ ಅನ್ನು ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಹೊಸದಾಗಿ ತಮಿಳು ನಟ ಕಮಲ್ ಹಾಸನ್ ಅವರ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಥಗ್ ಲೈಫ್ ಎನ್ನುವ ಸಿನಿಮಾ. ಕರ್ನಾಟಕದಲ್ಲಿ ಭಾರಿ ವಿರೋಧ ಇರುವುದರಿಂದ ಸಿನಿಮಾವು ಕರ್ನಾಟಕದಲ್ಲಿ ರಿಲೀಸ್ ಆಗಿರಲಿಲ್ಲ. ಇದೀಗ ಥಗ್ ಲೈಫ್ ಎನ್ನುವ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ನೆಗೆಟಿವ್ ರೆಸ್ಪಾನ್ಸೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಮಣಿರತ್ನಂ, AR ರೆಹಮಾನ್, ಕಮಲ್ ಹಾಸನ್ ಕಾಂಬೋ ಒಂದಾದರೂ ಕೂಡ ಥಿಯೇಟರ್ಗಳಲ್ಲಿ ಸಕ್ಸಸ್ ಅನ್ನು ಕಾಣಲು ಸಾಧ್ಯವಾಗಿಲ್ಲ. ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸೋಲಿನತ್ತ ಸಾಗ್ತಾ ಇದೆ. ಸಿನಿಮಾವು ರಿಲೀಸ್ ಆಗುವುದಕ್ಕಿಂತ ಮೊದಲು ರೆಕಾರ್ಡ್ ಕಲೆಕ್ಷನ್ 20 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಅಡ್ವಾನ್ಸ್ ಬುಕಿಂಗ್ನಿಂದ ಮಾಡಿತ್ತು. ಆದರೂ ಕೂಡ ಇದೀಗ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಪಡೆದುಕೊಂಡಿರುವುದರಿಂದ 100 ಕೋಟಿ ಬಹಳ ಕಷ್ಟವಾಗಿ ಸಿನಿಮಾವು ದಾಟುವ ಸಾಧ್ಯತೆಗಳಿವೆ. ಇನ್ನು ಹೊಸದಾಗಿ ನಮ್ಮ ಸೃಜನ್ ಲೋಕೇಶ್ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಚಿತ್ರವಾಗಿದೆ GST ಎನ್ನುವ ಸಿನಿಮಾ. ಇದೊಂದು ಹಾರರ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಸಿನಿಮಾಗೆ ಸೆನ್ಸರ್ ಬೋರ್ಡ್ನಿಂದ ಇದೀಗ U/A ಸರ್ಟಿಫಿಕೇಟ್ ದೊರೆತಿದೆ. ಕೆಲವೇ ದಿನಗಳಲ್ಲಿ ಸಿನಿಮಾದ ರಿಲೀಸ್ ಡೇಟ್ ಕುರಿತು ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಅನ್ನು ಕೂಡ ಮಾಡ್ತಿದ್ದಾರೆ. ಮುಂದಿನ ತಿಂಗಳು ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ಸಾಧ್ಯತೆಗಳಿವೆ. ಹೊಸದಾಗಿ ತಮಿಳಿನಿಂದ ರಿಲೀಸ್ ಆಗಿರುವ ಟೂರಿಸ್ಟ್ ಫ್ಯಾಮಿಲಿ ಎನ್ನುವ ಫೀಲ್ ಹುಡ್ ಸಿನಿಮಾಕ್ಕೆ ಇದೀಗ ಜಿಯೋ ಹಾಟ್ಸ್ಟಾರ್ನಲ್ಲಿ ಮತ್ತೆ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಕನ್ನಡದಲ್ಲೂ ಕೂಡ ಈ ಸಿನಿಮಾವು ಜಿಯೋ ಹಾಟ್ಸ್ಟಾರ್ನಲ್ಲಿ ಲಭ್ಯವಿದೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದಲ್ಲಿ ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ಡೆವಿಲ್ ಎನ್ನುವ ಸಿನಿಮಾ. ಡೆವಿಲ್ ಎನ್ನುವ ಸಿನಿಮಾದ ಚಿತ್ರೀಕರಣ ಇದೀಗ ಭರದಿಂದಲೇ ಸಾಗ್ತಾ ಇದೆ. ಸಿನಿಮಾದ ಟಾಕಿ ಪೋರ್ಷನ್ ಇದೀಗ ಮುಕ್ತಾಯಗೊಂಡಿದೆ ಅಂತ ಸಿನಿಮಾ ತಂಡವು ಅಪ್ಡೇಟ್ ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಹಾಡಿನ ಶೂಟಿಂಗ್ ಮಾತ್ರವೇ ಬಾಕಿ ಇದ್ದು, ಇನ್ನು ಕೆಲವು ದಿನಗಳ ಪ್ಯಾಚ್ ವರ್ಕ್ ಶೂಟಿಂಗ್ ಕೂಡ ಇರಬಹುದು. ಇದೀಗ ಸಿನಿಮಾದ ಹೊಸದಾದ ಅಪ್ಡೇಟ್ ಅನ್ನು ಕೂಡ ಚಿತ್ರತಂಡವು ಕೊಟ್ಟಿದ್ದು, ಸಿನಿಮಾದ ದರ್ಶನ್ ಅವರ ಹೊಸದಾದ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಪ್ರಕಾಶ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು, ಇದೀಗ ಈ ಚಿತ್ರವು ಆದ್ದರಿಂದಲೇ ಈ ವರ್ಷ ರಿಲೀಸ್ ಆಗುವುದಂತೂ ಬಹುತೇಕ ಪಕ್ಕಾ ಆಗಿದೆ. ಇನ್ನು ಸಿನಿಮಾದ ಹಾಡಿನ ಚಿತ್ರೀಕರಣ ಕೆಲವೇ ತಿಂಗಳುಗಳಲ್ಲಿ ಒಳಗೆ ಇದೀಗ ಮುಕ್ತಾಯ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಈ ವರ್ಷದ ಕೊನೆ ಆಗುವುದರೊಳಗೆ ಸಿನಿಮಾವು ಥಿಯೇಟರ್ಗೆ ಲಗ್ಗೆ ಇಡುವುದಂತೂ ಇದೀಗ ಬಹುತೇಕ ಪಕ್ಕಾ ಆಗಿದೆ. ರಚನಾ ರೈ ಎನ್ನುವ ಯುವಕ ಪ್ರತಿಭೆ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ. ಇನ್ನು ಹೊಸದಾಗಿ ಕನ್ನಡದಿಂದ ತಯಾರಾಗಿರುವ ಚಿತ್ರವಾಗಿದೆ ಚೌಕಿದಾರ್ ಎನ್ನುವ ಸಿನಿಮಾದಲ್ಲಿ ಪೃಥ್ವಿ ಅಂಬಾಸ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಸಿನಿಮಾದ ಹೊಸದಾದ ಹಾಡನ್ನು ಕೂಡ ಚಿತ್ರತಂಡವು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ. ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ XNY ಎನ್ನುವ ಸಿನಿಮಾವನ್ನು ಸತ್ಯಪ್ರಕಾಶ್ ಎನ್ನುವರು ನಿರ್ದೇಶನ ಮಾಡಿದ್ದು, ಇದೀಗ ಈ ಸಿನಿಮಾದ ಹೊಸದಾದ ಟೀಸರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿ ಇದೀಗ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ರಾಮಾಯಣ ಚಿತ್ರ ತಯಾರಾಗ್ತಾ ಇದ್ದು, ಸಿನಿಮಾವನ್ನು ಬಾಲಿವುಡ್ ನಿರ್ದೇಶಕ ನಿತೇಶ್ ತಿವಾರಿ ಅವರು ನಿರ್ದೇಶನ ಮಾಡ್ತಿದ್ದಾರೆ.
ಉಳಿದಂತೆ ರಣಬೀರ್ ಕಪೂರ್ ಸಾಯಿ ಪಲ್ಲವಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು ಸಿನಿಮಾದ ಚಿತ್ರೀಕರಣ ಇದೀಗ ಭರದಿಂದಲೇ ಸಾಗ್ತಾ ಇದೆ. ಇತ್ತೀಚೆಗೆ ಯಶ್ ಅವರು ಸಿನಿಮಾದ ಚಿತ್ರೀಕರಣಕ್ಕೆ ಜಾಯಿನ್ ಕೂಡ ಆಗಿದ್ದಾರೆ. ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಸಂಗೀತ ದಿಗ್ಗಜರಾಗಿರುವ AR ರೆಹಮಾನ್ ಹಾಗೆ ಹಾಲಿವುಡ್ನ ಸಂಗೀತ ದಿಗ್ಗಜ ಹ್ಯಾನ್ಸ್ ಸಿಮ್ಮರ್ ಅವರು ಮಾಡ್ತಿದ್ದಾರೆ. ಸಿನಿಮಾದ ಮ್ಯೂಸಿಕ್ ಕೆಲಸಗಳನ್ನು ಆರಂಭ ಮಾಡಿದ್ದಾರೆ. ಈ ಸಿನಿಮಾ ಒಂದು ಮೆಗಾ ಪ್ಯಾನ್ ವರ್ಲ್ಡ್ ಸಿನಿಮಾವಾಗಿ ತಯಾರಾಗ್ತಾ ಇದೆ. ಚಿತ್ರವು ಹೇಗಿರುತ್ತೆ ಎನ್ನುವುದು ಕಾದು ನೋಡಬೇಕಾಗಿದ್ದು ಕೆಲವೇ ದಿನಗಳಲ್ಲಿ ಸಿನಿಮಾದ ಅಪ್ಡೇಟ್ಗಳು ಕೂಡ ಬರ್ತಾ ಇದೆ. ಇನ್ನು ರಚಿತಾ ರಾಮ್ ಹಾಗೆ ಶ್ರೀನಗರ ಕಿಟ್ಟಿ ಅಭಿನಯದ ಸಂಜು ವೆಡ್ಸ್ ಗೀತಾ ಸಿನಿಮಾದ 2ನೇ ಭಾಗ ಇವತ್ತು ಮತ್ತೆ ರಿಲೀಸ್ ಆಗ್ತಾ ಇದೆ. ಈ ಹಿಂದೆ ರಿಲೀಸ್ ಆಗಿ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿರಲಿಲ್ಲ. ಆದರೆ ಇದೀಗ ಎಕ್ಸ್ಟ್ರಾ ಪೋರ್ಷನ್ನೊಂದಿಗೆ ಚಿತ್ರವು ಥಿಯೇಟರ್ಗಳಲ್ಲಿ ಇವತ್ತಿನಿಂದ ರಿಲೀಸ್ ಆಗಲಿದೆ ಅಂತ ಚಿತ್ರತಂಡವು ಈಗಾಗಲೇ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಹೊಸದಾಗಿ ಕನ್ನಡದಿಂದ ತಯಾರಾಗಿರುವ ಚಿತ್ರವಾಗಿದೆ ಮಾತೊಂದ ಹೇಳುವೆ ಎನ್ನುವ ಸಿನಿಮಾ. ಈ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಈ ಚಿತ್ರವು ಈ ಬರುವ ಜೂನ್ 20ಕ್ಕೆ ಥಿಯೇಟರ್ಗೂ ಕೂಡ ಲಗ್ಗೆ ಇಡ್ತಾ ಇದೆ. ಬಾಲಿವುಡ್ ನಟ ಅಜಯ್ ದೇವಗನ್ ಅಭಿನಯದಲ್ಲಿ ಇತ್ತೀಚೆಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ರೈಡ್ ಸಿನಿಮಾದ 2ನೇ ಭಾಗ. ಈ ಚಿತ್ರದ 2ನೇ ಭಾಗ ಒಂದು ಕ್ರೈಮ್ ಡ್ರಾಮಾ ಸಿನಿಮಾವು ಥಿಯೇಟರ್ಗಳಲ್ಲಿ ಇದೀಗ 219 ಕೋಟಿ ಕಲೆಕ್ಷನ್ ಅನ್ನು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ ಮಾಡಿದೆ ಅಂತ ಅಪ್ಡೇಟ್ ದೊರಕಿದೆ. ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಹೊಸದಾಗಿ ಕನ್ನಡದಿಂದ ತಯಾರಾಗಿರುವ ಚಿತ್ರವಾಗಿದೆ ಕಾಲೇಜ್ ಕಲಾವಿದ ಎನ್ನುವ ಸಿನಿಮಾ. ಸಂಜಯ್ ಮಲವಳ್ಳಿ ಎನ್ನುವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಇದೀಗ ಆರವ್ ಸೂರ್ಯ ಎನ್ನುವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಇದೀಗ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಚಿತ್ರತಂಡವು ರಿಲೀಸ್ ಮಾಡಿದ್ದಾರೆ. ಸಿನಿಮಾವು ಇವತ್ತು ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ. ಇನ್ನು ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅಭಿಷೇಕ್ ಬಚ್ಚನ್ ಅಭಿನಯದ ಹೊಸದಾದ ಸಿನಿಮಾವಾಗಿದೆ ಹೌಸ್ಫುಲ್ ಸಿನಿಮಾದ 5ನೇ ಭಾಗ. ಸಿನಿಮಾವು ಇವತ್ತು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಅಡ್ವಾನ್ಸ್ ಬುಕಿಂಗ್ನಿಂದ ಸಿನಿಮಾಕ್ಕೆ ಒಳ್ಳೆಯ ಕಲೆಕ್ಷನ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಉಳಿದಂತೆ ಸಂಜಯ್ ದತ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು ಸಿನಿಮಾವು ಥಿಯೇಟರ್ಗಳಲ್ಲಿ ಸಕ್ಸಸ್ ಕಾಣುತ್ತಾ ಅನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ತಮಿಳು ನಟ ಸೂರ್ಯ ಹಾಗೆಯೇ ವೆಟ್ರಿಮಾರನ್ ಅವರ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಆಗಿದೆ ವಾಡಿವಾಸಲ್ ಎನ್ನುವ ಸಿನಿಮಾ. ಸಿನಿಮಾದ ಬರೀ ಅನೌನ್ಸ್ಮೆಂಟ್ ಆದಲ್ಲಿಂದಲೇ ಅಭಿಮಾನಿಗಳು ಈ ಸಿನಿಮಾಕ್ಕಾಗಿ ದೊಡ್ಡ ಮಟ್ಟಿನಲ್ಲಿ ಕಾಯ್ತಾ ಇದ್ದು ಆದರೆ ಈ ಸಿನಿಮಾದ ಕಡೆಯಿಂದ ಇದೀಗ ಹೊಸದಾದ ರೂಮರ್ ಅಪ್ಡೇಟ್ಗಳು ಕೇಳಿ ಬರ್ತಾ ಇದೆ. ವಾಡಿವಾಸಲ್ ಎನ್ನುವ ಸಿನಿಮಾವನ್ನು ಚಿತ್ರತಂಡವು ಇದೀಗ ಡ್ರಾಪ್ ಮಾಡಿದ್ದಾರೆ ಎನ್ನುವ ಹೊಸದಾದ ಮಾಹಿತಿ ಕೇಳಿ ಬರ್ತಾ ಇದೆ. ಈಗಾಗಲೇ ಸಿನಿಮಾದ ಶೂಟಿಂಗ್ ಅನ್ನು ಕೆಲವೇ ತಿಂಗಳಲ್ಲಿ ಆರಂಭ ಮಾಡುವುದಾಗಿ ನಿರ್ಮಾಪಕರು ತಿಳಿಸಿದ್ರು ಕೂಡ ಈಗ ಕೇಳಿ ಬರ್ತಾ ಇರುವ ಅಪ್ಡೇಟ್ಗಳ ಪ್ರಕಾರ ಚಿತ್ರವು ಡ್ರಾಪ್ ಆಗಿದೆ, ಸಿನಿಮಾವು ಬರ್ತಾ ಇಲ್ಲ ಎನ್ನುವ ಮಾಹಿತಿಗಳು ಲಭ್ಯವಾಗಿದೆ. ಇನ್ನು ಅಮೀರ್ ಖಾನ್ ಅಭಿನಯದ ಧೂಮ್ ಸಿನಿಮಾದ 3ನೇ ಭಾಗ ದೊಡ್ಡ ಸಕ್ಸಸ್ ಅನ್ನೇ ಕಂಡಿದೆ. ಆ ಬಳಿಕ ಇದೀಗ ದಶಕಗಳ ಬಳಿಕ ಈ ಸಿನಿಮಾಕ್ಕೆ 4ನೇ ಭಾಗ ತಯಾರಾಗ್ತಾ ಇದ್ದು ಆದಿತ್ಯ ಚೋಪ್ರಾ ಹಾಗೆ ಶ್ರಿದ್ಧಿ ರಾಘವನ್ ಅವರು ಈ ಸಿನಿಮಾವನ್ನು ತಯಾರು ಮಾಡ್ತಿದ್ದಾರೆ. ಈ ಸಿನಿಮಾದ ಚಿತ್ರೀಕರಣವನ್ನು ಆರಂಭ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಈ ಬಾರಿಗೆ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ರಣಬೀರ್ ಕಪೂರ್ ಅವರು ಕಾಣಿಸಿಕೊಳ್ತಿದ್ದಾರೆ. ಬರುವ ವರ್ಷ ಏಪ್ರಿಲ್ ತಿಂಗಳಿನಿಂದ ಸಿನಿಮಾದ ಚಿತ್ರೀಕರಣವನ್ನು ಆರಂಭ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಿನಿಮಾದ ಮತ್ತಿತರ ಅಪ್ಡೇಟ್ ನಮ್ಮ ಚಾನೆಲ್ನಲ್ಲಿ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಇನ್ನು ಮಹೇಶ್ ಬಾಬು ಅವರ ಹೊಸದಾದ ಕಲೇಜ ಎನ್ನುವ ಸಿನಿಮಾವು ಇತ್ತೀಚೆಗೆ ಕರ್ನಾಟಕದಲ್ಲಿ ರಿಲೀಸ್ ಆಗಿತ್ತು. ರಿಲೀಸ್ ಆಗಿ ಈ ಚಿತ್ರವು ದಾಖಲೆಯನ್ನೇ ಬರೆದಿದೆ. ಕರ್ನಾಟಕದಲ್ಲಿ ರಿಲೀಸ್ ಆಗಿ ಮೊದಲ ದಿವಸ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡ್ತಾ ಇರುವ 3ನೇ ಸಿನಿಮಾ ಎನ್ನುವ ದಾಖಲೆಯನ್ನು ಬರೆದಿದೆ. ಮೊದಲ ಸ್ಥಾನದಲ್ಲಿ ಇಂಟರ್ಸ್ಟೆಲ್ಲರ್ ಎನ್ನುವ ಹಾಲಿವುಡ್ ಸಿನಿಮಾ 72 ಲಕ್ಷ ಪಡೆದುಕೊಂಡರೆ 2ನೇ ಸ್ಥಾನದಲ್ಲಿ ಪವನ್ ಕಲ್ಯಾಣ್ ಅಭಿನಯದ ಗಬ್ಬರ್ ಸಿಂಗ್ 50 ಲಕ್ಷವನ್ನು ಪಡೆದುಕೊಂಡಿತ್ತು. ಕಲೇಜ ಎನ್ನುವ ಇತ್ತೀಚೆಗೆ ರಿಲೀಸ್ ಆಗಿರುವ ಸಿನಿಮಾವು ಥಿಯೇಟರ್ಗಳಲ್ಲಿ ಮೊದಲ ದಿವಸ 32 ಲಕ್ಷ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಮಾಡಿತ್ತು.